ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವಂಥ ವದಂತಿ ಬಹುತೇಕ ಸತ್ಯಕ್ಕೆ ಹತ್ತಿರವಾಗ್ತಾ ಇದೆಯಾ ಅನಿಸುವಂಥ ಒಂದು ವಾತಾವರಣ ಇದೆ. ಈ ವೇಳೆಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ದು ಬಳಿಕ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅವರು ಲೋಕಭವನಕ್ಕೆ ತೆರಳಿ ಗವರ್ನರ್ಗೆ ರಾಜೀನಾಮೆಯನ್ನ ಸಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ದಿಢೀರ್ ಅಂತ ಮುಂಬೈಗೆ ತೆರಳಿದ್ದಾರೆ ಅನ್ನುವಂಥ ವರದಿ ಇದೆ. ರಾಜ್ಯದಲ್ಲಿನ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗಳ ನಡುವೆನೆ ರಾಜ್ಯಪಾಲರು ರಾತ್ರೋರಾತ್ರಿ ದಿಢೀರನೆ ಪ್ರವಾಸ ಕೈಗೊಂಡಿರೋದು ಕೂಡ ಈಗ ಚರ್ಚೆಗೆಡೆ ಮಾಡಿಕೊಟ್ಟಿದೆ. ಗವರ್ನರ್ ಇಲ್ಲದೇನೆ ಇರೋದ್ರಿಂದ ಸಿಎಂ ಲೋಕಭವನ ಭೇಟಿ ಯಾವಾಗ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅವರು ಗವರ್ನರ್ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದ್ರು ಗವರ್ನರ್ ಇಲ್ಲದೆ ಇರೋದು ರಾಜೀನಾಮೆ ಮುಂದೂಡೋದಕ್ಕೆ ಅವಕಾಶ ಆಗಬಹುದು ಅನ್ನೋಂಥ ಒಂದು ಕುತೂಹಲ ಕೂಡ ಇದೆ. ಇನ್ನು ಸಿದ್ದರಾಮಯ್ಯ ಪದತ್ಯಾಗ ಮಾಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅವರ ಆಪ್ತರ ನಿರೀಕ್ಷೆ ಆಗಿದ್ದು ಈಗ ಅವರೆಲ್ಲ ಸಂಭ್ರಮದಲ್ಲಿದ್ದಾರೆ. ಆದ್ರೆ ಹೊಸ ನಾಯಕನ ಆಯ್ಕೆ ಕಗ್ಗಂಟಾಗ್ಲಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಸದ್ಯ ಎದ್ದಿವೆ. ಯಾರ ಅಭಿಪ್ರಾಯವನ್ನು ಕೇಳದೇನೆ ಹೇಗ್ ಪಕ್ಷ ಶಾಸಕಾಂಗ ನಾಯಕನ ಆಯ್ಕೆ ಮಾಡುತ್ತೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥ ವರದಿಗಳು ಕೂಡ ಇವೆ. ಇನ್ನು ಎರಡನೇ ಅವಧಿಯ 3 ವರ್ಷಗಳನ್ನ ಈಗಾಗಲೇ ಪೂರ್ಣಗೊಳಿಸಿರುವಂತಹ ಸಿದ್ದರಾಮಯ್ಯ ಈಗ ಹುದ್ದೆಯನ್ನ ಬಿಟ್ಕೊಡ್ತಾರೆ ಅಂತ ಹೇಳಲಾಗಿದ್ದು, ಆದ್ರೆ ಅವ್ರ ಆಪ್ತರು ಯಾರು ಕೂಡ ಇದನ್ನ ಒಪ್ಪೋದಿಕ್ಕೆ ರೆಡಿ ಇಲ್ಲ. ಇನ್ನೊಂದ್ ಕಡೆಗೆ ಅಹಿಂದ ಸಂಘಟನೆ ನಾಯಕರು ಇದು ಸಿದ್ದರಾಮಯ್ಯನವರಿಗೆ ಮಾಡ್ತಾ ಇರುವಂತಹ ಅನ್ಯಾಯ ಅಂತ ಹೇಳ್ತಾ ಇರೋದು ಕೂಡ ವರದಿಯಾಗಿದೆ. ದೆಹಲಿ ಸಭೆಯನ್ನ ಮುಗಿಸಿ ಬಂದಾಗಿನಿಂದಾನು ಸಿದ್ದರಾಮಯ್ಯ ಅವರ ಆಪ್ತರು ಅವರನ್ನ ರಾಜೀನಾಮೆ ನೀಡದೇ ಇರೋ ಹಾಗೆ ಒತ್ತಾಯ ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡದೇ ಇರೋ ಹಾಗೆ ತಡೆಯೋದಿಕ್ಕೆ ಆಪ್ತ ನಾಯಕರು ತೀವ್ರ ಒತ್ತಡವನ್ನ ಹಾಕಿದ್ದು, ಅಗತ್ಯ ಆದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಶಾಸಕರ ಸಹಿ ಸಂಗ್ರಹ ನಡೆಸುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಇಟ್ಟಿದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಈ ಸಹಿ ಸಂಗ್ರಹದಂತ ಪ್ರಯತ್ನವನ್ನ ಮಾಡಬೇಡಿ ಅಂತ ತಮ್ಮ ಬೆಂಬಲಿಗರಿಗೆ ತಾಕೀತು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ರಾಜೀನಾಮೆಯನ್ನ ನೀಡೋದಿಕ್ಕೆ ರಾಹುಲ್ ಗಾಂಧಿ ಅವರ ಸ್ಪಷ್ಟ ಸೂಚನೆಯನ್ನ ನೀಡಿದ್ರು ಅಂತ ಹೇಳಲಾಗಿದ್ದು, ಈಗ ಬಹುಶಃ ಆ ವಿಷಯನೇ ಸಿದ್ದರಾಮಯ್ಯನವರ ಧೃತಿಗೆಡಿಸಿರೋ ಹಾಗಿದೆ. ರಾಹುಲ್ ಅವರ ಆಶಯಗಳನ್ನ ಸಾಕಾರಗೊಳಿಸುವಂತ ನಾಯಕರಾಗಿ ಸಿದ್ದರಾಮಯ್ಯ ಅವರು ಕಾಣಿಸ್ಕೊಂಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಹಾಗಾಗಿ ಅವರು ರಾಜೀನಾಮೆ ಕೇಳಲಿಕ್ಕಿಲ್ಲ ಅನ್ನೋದು ಸಿದ್ದರಾಮಯ್ಯನವ್ರ ವಿಶ್ವಾಸ ಆಗಿತ್ತು. ಆದ್ರೆ ಆ ನಿರೀಕ್ಷೆ ಈಗ ಹುಸಿಯಾಗಿ ಅವ್ರು ಕೆಲ ದಿನಗಳ ಸಮಯಾವಕಾಶವನ್ನು ಕೂಡ ಕೊಡದೇನೆ ತಕ್ಷಣನೇ ರಾಜೀನಾಮೆ ಕೊಡುವಂತೆ ಕೇಳಿದ್ರು ಅಂತ ಹೇಳಲಾಗಿದೆ. ನಿಜವಾಗಿಯೂ ದೆಹಲಿಯಲ್ಲಿ ಹೈಕಮಾಂಡ್ ಸಭೆಯಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಊಹಾಪೋಹಗಳ ಹರಡಿವೆ ಹೊರತು ಯಾರೂ ಕೂಡ ಇದನ್ನ ಅಧಿಕೃತವಾಗಿ ಹೇಳಲಿಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಬುಧವಾರನೇ ಬೆಂಗಳೂರಿಗೆ ಬಂದಿದ್ದು ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ಈ ರಾಜ್ಯದ ಜನತೆಗೆ ತಿಳಿಸ್ತೀವಿ ಅಂತಷ್ಟೇ ಅವರು ಹೇಳಿದ್ದಾರೆ. ಅದಕ್ಕೂ ಮೊದಲು ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ಬಳಿಕ ಮಾತನಾಡಿದಂಥ KC ವೇಣುಗೋಪಾಲ್ ಅವರು ಕೂಡ ಅಧಿಕಾರ ಹಸ್ತಾಂತರ ವಿಷಯದ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತ ಹೇಳಿದ್ರು. ಇನ್ನು ಬುಧವಾರ ಬೆಂಗಳೂರಿನಲ್ಲಿ ಈ ಬಗ್ಗೆ ಸಿದ್ದರಾಮಯ್ಯ ಒಂದೇ ಸಾಲಿನ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಎಲ್ಲವನ್ನ ನಾಳೆ ಮಾತಾಡುವೆ ಅಂತ ಅವ್ರು ಹೇಳಿದ್ರಿಂದಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅವ್ರು ಏನ್ ಹೇಳಿದ್ದಾರೆ ಅನ್ನೋದು ಈಗ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಸಿದ್ದರಾಮಯ್ಯ ಅವರು ದೆಹಲಿಯಿಂದ ಬಂದಾಗಿನಿಂದಾನು ಅವರ ಆಪ್ತರ ಜೊತೆಗೂ ಹೆಚ್ಚು ಮಾತಾಡದೇನೆ ಮೌನ ವಹಿಸಿದ್ದಾರೆ ಅಂತ ಹೇಳಲಾಗಿದ್ದು, ಈ ರಾಜೀನಾಮೆಯ ಸುಳಿವನ್ನ ನೀಡುವಂತಹ ಒಂದು ಪೋಸ್ಟ್ ಅನ್ನ ಅವರು ಎಕ್ಸ್ ನಲ್ಲಿ ಹಂಚಿಕೊಂಡಿದ್ರು. ತಮ್ಮ ಸರ್ಕಾರದ ಈ 3 ವರ್ಷಗಳ ಸಾಧನೆಯ ಬಗ್ಗೆ ಹೇಳಿ ಇದೆಲ್ಲಾನು ಜನರಿಗೆ ಅರ್ಪಿತ ಅಂತ ಹೇಳಿದ್ರು. ಹಾಗಾಗಿ ಇವತ್ತವರು ನೇರವಾಗಿ ತಮ್ಮ ರಾಜೀನಾಮೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ಇನ್ನು ಸಿದ್ದರಾಮಯ್ಯ ಅವರು ಅಷ್ಟು ಸುಲಭವಾಗಿ ಒಂದು ಹುದ್ದೆಯನ್ನ ಬಿಟ್ಕೊಡೋರು ಅಲ್ಲ ಅನ್ನುವಂಥ ಮಾತುಗಳು ಕೂಡ ವಿರೋಧಿ ಪಾಳೆಯದಿಂದ ಈಗಾಗಲೇ ಕೇಳಿಬಂದಿವೆ. ಮೊದಲೆಲ್ಲ ಅಂಥ ನಿಲುವನ್ನ ನೇರವಾಗಿನೇ ವ್ಯಕ್ತಪಡಿಸ್ತಾ ಇದ್ದಂಥ ಸಿದ್ದರಾಮಯ್ಯ ಅವರು ಈಗ ಮೊನ್ನೆ ಹೈಕಮಾಂಡ್ ಜೊತೆಗಿನ ಒಂದು ಸಭೆ ಬಳಿಕ ಪೂರ್ತಿಯಾಗಿ ಮೃದುವಾಗಿರೋ ಹಾಗೆ ಕಾಣಿಸ್ಕೊಂಡಿದ್ದಾರೆ. ಬೆಂಬಲಿಗರನ್ನ ಕೂಡ ಯಾವುದೇ ವ್ಯತಿರಿಕ್ತವಾಗಿ ಮಾತಾಡದೇ ಇರೋ ಹಾಗೆ ಅವ್ರು ತಡೆದಿರೋದು ಬಹಳ ಕುತೂಹಲ ಕಾರಣ ಆಗಿದೆ. ತಂತ್ರಗಾರಿಕೆ ಗೊತ್ತಿರುವಂತಹ ಸಿದ್ದರಾಮಯ್ಯ ಅವರು ತೆರೆಮರೆಯಲ್ಲಿ ಅಂಥ ರಾಜಕೀಯ ಆಟ ಏನಾದರೂ ಆಡಬಹುದು ಅನ್ನುವಂಥ ಅನುಮಾನಗಳಿಗೂ ಕೂಡ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಹೈಕಮಾಂಡ್ ಮಾತಿಗೆ ಅವರು ಪೂರ್ತಿ ಮಣಿದಿರೋ ಹಾಗೆ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿನೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸಿದೆ. ಅದು ರಾಜೀನಾಮೆಯನ್ನ ಪ್ರಕಟಿಸುವಂಥ ಒಂದು ಸಭೆ ಆಗಲಿದೆಯೋ ಅಥವಾ ಸಿದ್ದರಾಮಯ್ಯ ತಮ್ಮ ಮುಂದಿನ ನಡೆಯ ಭಾಗವಾಗಿ ತೆಗೆದುಕೊಳ್ಳಬಹುದಾದಂಥ ಯಾವುದೇ ನಿಲುವಿನ ಸುಳಿವನ್ನ ಕೊಡಲಿದ್ದಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು
ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.